ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಮ್ಮ ಕುವೆಂಪು ನಗರ ತುಮಕೂರಿನಲ್ಲಿದ್ದೀನಿ. ಸ್ನೇಹಿತರೆ, ಇಲ್ಲಿ ಭಾನುವಾರದ ಏನು ಅಂತಂದರೆ ಆರ್ಗ್ಯಾನಿಕ್ ಸಂತೆ, ಸಾವಯವ ಸಂತೆ ನಡೀತಾ ಇದೆ. ಇಲ್ಲಿ ತುಂಬ ಏನು ಅಂತಂದರೆ ಗ್ರಾಹಕರು ಬರ್ತಾರೆ, ಆಮೇಲೆ ಸಾವಯವ ಬೆಳೆದಂಥ ರೈತರುಗಳು ಕೂಡ ಬರ್ತಾರೆ. ಬನ್ನಿ ಸ್ನೇಹಿತರೆ, ಯಾವ ಥರ ನಮ್ಮ ತುಮಕೂರಿನ ಸಾವಯವ ಸಂತೆ ನಡೆಯುತ್ತೆ ಅಂತೇಳಿ ನಿಮಗೆ ಇವತ್ತು ತೋರ್ಸಂಗೆ ಕೊಡ್ತೀನಿ. ಮತ್ತು ಮುಖ್ಯವಾಗಿ ಏನಂತಂದರೆ ಗ್ರಾಹಕರನ್ನ ಮಾತಾಡ್ಸೋಣ, ರೈತರನ್ನ ಮಾತಾಡ್ಸೋಣ, ಅವರೆಲ್ಲ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಬನ್ನಿ. ವರ್ಷಗಳಿಂದ ಬರ್ತಾ ಇದ್ದೀರಾ ಅಲ್ಲೇ? ಈಗ ಒಂದು 2 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಆರ್ಗ್ಯಾನಿಕ್ ಸಂತೆ ತುಮಕೂರು? ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೆ ಇಲ್ಲಿ ಏನು ಇಷ್ಟ ಆಗುತ್ತೆ? ನಮಗೆ ಇದು ಬೆಳಲ್ ಹಣ್ಣು ತೊಗೊತಿರ್ತೀವಿ, ಇದು ಹಲಸಿನ ಹಣ್ಣು ತೊಗೊತಿರ್ತೀವಿ. ಆಮೇಲೆ ಬೇರೆ ಪದಾರ್ಥಗಳು ಏನಾರು ಇಂಥವು ಅವರ ರಾಗಿ ಮಾಲ್ಟ್ನಲ್ಲಿ ಏನಾರು ತೊಗೊತಿರ್ತೀವಿ. ಅವೆಲ್ಲ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಪರವಾಗಿಲ್ಲ, ಒಂದು ಸ್ವಲ್ಪ ಏನೋ ಒಳ್ಳೆ ಉತ್ತಮ ಆಗುತ್ತೆ. ನೀವು ಯಾಕೆ ಆರ್ಗ್ಯಾನಿಕ್ಕೆ ಬಳಸ್ತಾ ಇದ್ದೀರಾ? ಆರ್ಗ್ಯಾನಿಕ್ ಸೈಡ್ ಎಫೆಕ್ಟ್ ಇಲ್ಲ ರೀ. ಇದು ಬೇರೆ ತಿಂದು ಅದು ಇದು ಸೈಡ್ ಎಫೆಕ್ಟ್ ಆಗುತ್ತೆ. ಆ ಸೈಡ್ ಎಫೆಕ್ಟ್ ಇದ್ದವು ನಾವು ತಿನ್ನೋಕೆ ಹೋಗಲ್ಲ. ಇದೇ ಒಳ್ಳೆ ತಿಂದರೆ ನಮಗೆ ಒಳ್ಳೆ ಚೆನ್ನಾಗಿರುತ್ತೆ, ಆರೋಗ್ಯ ಹೆಲ್ತಿ ಚೆನ್ನಾಗಿರುತ್ತೆ. ಇದನ್ನೇ ಬಳಸ್ತಾ ಇದ್ದೀವಿ ನಾವು. ಊಟದಲ್ಲಿ ಯಾವಾಗಲೂ ಕಂಟ್ರೋಲೇ, ಅಂತಿಂದ ತಿನ್ನೋಕೆ ಹೋಗಲ್ಲ. ಆರ್ಗ್ಯಾನಿಕ್ ತೊಗೊಂಡ ಅಂದರೆ ಯಾವುದೂ ಸೈಡ್ ಎಫೆಕ್ಟ್ ಇರಲ್ಲ. ನಿಮಗೆ ಆರ್ಗ್ಯಾನಿಕ್ ಅಂತ ನೀವು ಹೆಂಗೆ ಕಂಡು ಹಿಡಿತೀರಾ? ಆರ್ಗ್ಯಾನಿಕ್ ಟೇಸ್ಟಿನ ಮೇಲೆ ಕಂಡು ಹಿಡ್ಕೊಂತೀವಿ. ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಬೇರೆ ಅಂತಿಂತ ತೊಗೊಂಡಂದ್ರೆ ಟೇಸ್ಟ್ ಸರಿ ಇರಲ್ಲ. ಒಟ್ಟು ನಿಮಗೆ ಗೊತ್ತಾಗುತ್ತೆ ಆರ್ಗ್ಯಾನಿಕ್ ಯಾವುದು, ಕೆಮಿಕಲ್ ಯಾವುದು. ಕೆಮಿಕಲ್ ಅಂತ ಯಾವ್ದು ಗೊತ್ತಾಗ್ಬಿಡುತ್ತೆ. ನಾವು ಅದನ್ನು ಯೂಸೇ ಮಾಡೋದಿಲ್ಲ, ಬೇಡ ಅದು. ಓಕೆ, ಈಗ ನೀವೇನೇನು ತಗೊಂಡಿದ್ದೀರಾ? ನಾನೀಗ ಮಾವಿನ ಹಣ್ಣು ತೊಗೊಂಡೆ, ಈ 1-2 ಇವನ್ ತೊಗೊಂಡೆ, ರಾಗಿದದು. ಹ್ಞೂ, ಒಟ್ಟಾರೆ ನಿಮಗೆ ಖುಷಿ ಐತಿ ಇಲ್ಲಿ ಬರೋದು? ಪರವಾಗಿಲ್ಲ, ಏನೇನಾರು ತೊಗೊತಿರ್ತೇವೆ ಅಂತಿಂಥದ್ದು ಖುಷಿಯಾಗಿರುತ್ತೆ. ಹಣ್ಣುಗಳು ಚೆನ್ನಾಗಿರ್ತವೆ. ಬೇರೆ ಗ್ರಾಹಕರಿಗೆ ನೀವೇನು ಹೇಳ್ತೀರಾ? ಅವರು ಬಂದು ಇಲ್ಲಿ ತಗೊಳ್ಳೋದ್ರಿಂದ ಒಳ್ಳೆ ಪರವಾಗಿಲ್ಲ, ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ, ಚೆನ್ನಾಗಿರುತ್ತೆ. ತಗೊಂಡು ಅವರು ಯೂಸ್ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಪ್ರಕಾಶ್ ಅಂತ. ಥ್ಯಾಂಕ್ ಯು ಸರ್. ಇದು ಸಾವಯವ ಸಂತೆ ಹೆಂಗೆ ಜನಗಳು ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಚೆನ್ನಾಗಿದೆ ಸರ್. ನಾವೊಂದು 7 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ನಾವು ಬೆಳೆದಿದ್ದೆಲ್ಲ ಇಲ್ಲೇ ಸೇಲ್ ಮಾಡೋದು. ನಿಮ್ಮ ಹತ್ರ ಏನೇನು ಸಿಗುತ್ತೆ? ನಾವು ಏನು ಸೀಸನಲ್ ಫ್ರೂಟ್ಸು ಏನಿರುತ್ತೋ ಅದು ಮಾತ್ರ, ಅದು ಬಿಟ್ಟು ಬೇರೆ ಏನು ನಾವು ತರಲ್ಲ. ನಾವು ಹತ್ರ ಒಂದು 60-70 ವೆರೈಟಿ ಫ್ರೂಟ್ಸು ಸೇಲ್ ಮಾಡ್ತೀವಿ. ಅದರಲ್ಲಿ ಯಾವಾಗ ಇರುತ್ತೆ ನೋಡಿ, ಅದೇ ಇದು ನಿಂಬೆ, ಈ ಕೆಲವು ಪಲಾವ್ಗೆಲ್ಲ ಉಪಯೋಗಿಸೋಂಥ ಎಲೆಗಳು, ಲಕ್ಷ್ಮಣ್ ಫಲ, ಬಟರ್ ಫ್ರೂಟು, ಸ್ಟಾರ್ ಫ್ರೂಟ್ಸು, ವಾಟರ್ ಆಪಲ್ಲು, ಅಂಜೂರ, ಡ್ರ್ಯಾಗನ್ನು, ಈ ಥರ ಎಲ್ಲ ಇದೆ. 20 ರೂಪಾಯಿಗೆ 5. ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಅಂತ ಚೆನ್ನಾಗಿದೆ. ಅಂದರೆ ನಾರ್ಮಲ್ ಕೆಮಿಕಲ್ಗೂ ಆರ್ಗ್ಯಾನಿಕ್ಗೂ ಹೆಂಗೆ ಅಮೌಂಟ್, ಹೆಂಗೆ ವೆರೈಟಿನ ಜಾಸ್ತಿ ಕಡಿಮೆ? ನಾರ್ಮಲ್ ಕೆಮಿಕಲ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಇಲ್ಲೂ ಬಾರ್ಗಿನ ಥರ ಎಲ್ಲ ಮಾಡ್ತಾರೆ, ಮಾಡೋದ್ರಲ್ಲೇ ಈಗ 5 ಕೊಡ್ತೀವಿ ಅಂದ್ರೆ 6 ಕೊಡಿ ಅಂತಾರೆ. ಬಾರ್ಗೇನಿಂಗ್ ಮಾಡ್ತಾನೆ, ವ್ಯಾಪಾರನೇ ಮಾಡಲ್ಲ ಜನ. ಒಟ್ಟಿನ ಸೇಲ್ ಆಗುತ್ತೆ ಕಂಪ್ಲೀಟ್ ಹೋಗ್ಬೇಕಾದ್ರೆ ಆಗುತ್ತೆ. ನಿಮ್ಮ ಹೆಸರನ್ನ? ಚನ್ಕೇಶ್ವ. ನಿಮ್ಮ ನರ್ಸರಿ ಹೆಸರು ಹೇಳ್ಬಿಡಿ ಹಂಗೆ. ಚನ್ಕೇಶ್ವ ಫಾರ್ಮ್ ಅಂಡ್ ನರ್ಸರಿ ಅಂತ. ಸ್ನೇಹಿತರೆ, ಇವಾಗ ಆಲ್ರೆಡಿ ನಾವು ವೀಡಿಯೋ ಮಾಡಿದ್ದೆ, ನೀವು 2 ವೀಡಿಯೋ ಹಾಕಿದ್ದೀನಿ ಎಪಿಸೋಡ್ಗಳು, ನೀವು ನೋಡ್ಬೋದು. ಫಾರ್ಮ್ದೆಲ್ಲ ಮಾಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮಲ್ಲಿ ಪಕ್ಕ ಇದು ಆರ್ಗ್ಯಾನಿಕ್. ಅಂದರೆ ಕೆಲವು ಇಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ. ಆರ್ಗ್ಯಾನಿಕ್ಕು ಇದೆ, ಇನ್ಆರ್ಗ್ಯಾನಿಕ್, ಎರಡೂ. ಅಂದರೆ ನಮ್ಮಲ್ಲಲ್ಲ, ಬೇರೆ ಇಲ್ಲಿ ಸಂತೆ ಒಳಗೆ ಕೆಲವು ಮಿಕ್ಸ್ ಆಗಿಬಿಟ್ಟಿದೆ. ಅಂದರೆ ನಿಮ್ಮದು ಪಕ್ಕ ಪ್ಯೂರ್ ಆರ್ಗ್ಯಾನಿಕ್. ಓಕೆ ಅಣ್ಣ, ಥ್ಯಾಂಕ್ ಯು. ಮೋಹನ್ ಕುಮಾರ್ ಅಂತೇಳಿ. ಓಕೆ, ನೀವು ಎಷ್ಟು ವರ್ಷಗಳಿಂದ ಆರ್ಗ್ಯಾನಿಕ್ ಸಂತೆಯಲ್ಲಿ ಮಾಡ್ತಾ ಇದ್ದೀರಾ? ನಮ್ಮದು 2006ರಿಂದ ನೈಸರ್ಗಿಕ ಕೃಷಿ, 2016ರಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಿದ್ವಿ. ನಾವೇ ಮಾಡಿ ಮಾಡ್ತೀವಿ. ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸಲ್ಲ. ಒಮ್ಮೆ ಕರೆದ ಎಣ್ಣೆಯಲ್ಲಿ ಮತ್ತೆ ಕರಿಯಲ್ಲ, ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಕರೆದು ವ್ಯಾಪಾರ ಮಾಡ್ತೀವಿ. ನಿಮ್ಮಲ್ಲಿ ಅಂದರೆ ಬೇರೆ ನ್ಯಾಚುರಲ್ ಫಾರ್ಮಿಂಗು ಇದೆ? ನ್ಯಾಚುರಲ್, ಮೇನ್ ನ್ಯಾಚುರಲ್ ಫಾರ್ಮಿಂಗ್. ರೆಸ್ಪಾನ್ಸ್ ಹೆಂಗಿದೆ ಜನಗಳದು? ಗೀತೆ ಅಂದರೆ ನಾವಿಲ್ಲಿ ಬಂದಿರೋದು ಯಾತಕ್ಕೆ,
ರೈತ ಸಸ್ಟೈನಬಲ್ ಆಗಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂದರೆ ಅವನು ಬೆಳೆದಂಥ ವಸ್ತುಗಳನ್ನು ಮಾರಾಟ ಮಾಡಬೇಕು. ಅದರಲ್ಲೂ ಮೌಲ್ಯವರ್ಧನೆ ಮಾಡೋದ್ರಿಂದ ಹೆಚ್ಚು ಸ್ವಲ್ಪ ಲಾಭದಾಯಕವಾಗಿರುತ್ತೆ, ಸ್ವಾವಲಂಬಿ ಜೀವನ ಸಾಗಿಸ್ಬೋದು ಅಂತೇಳಿ ಮಾಡಲಾಗಬೇಕು ಅಂತ ಬಂದಿದೆ. ಜನಗಳ ರೆಸ್ಪಾನ್ಸ್ ಹೆಂಗಿದೆ? ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡು ಥರ ಇದ್ದೇ ಇರುತ್ತೆ. ಅಂದರೆ ಗುಣಮಟ್ಟ ನೋಡ್ತಾರೆ, ಅಮೌಂಟ್ ಏನಾದರೂ ಇದು ಮಾಡ್ತಾರೆ? ಎಲ್ಲ ಥರದ ಜನ ಇದೆ ಸರ್, ಒಂದು ಥರದ ಮೆಂಟಾಲಿಟಿ ಜನ ಬರಲ್ಲ, ಎಲ್ಲ ಥರದ ಜನ ಬರುತ್ತೆ. ಇದು ಹಂಗಾಗಿ ಆರ್ಗ್ಯಾನಿಕ್ಕು ಕೆಮಿಕಲ್ಗೂ ಮುಖ್ಯ ವ್ಯತ್ಯಾಸ ಏನು ಅಂತ? ಮುಖ್ಯ ವ್ಯತ್ಯಾಸ ಬಂದ್ಬಿಟ್ಟು, ಯಾರು ನಮ್ಮ ಜೀವನದಲ್ಲಿ ನಮಗೆ ಆರೋಗ್ಯ ಬೇಕು ಅಂತ ಅನ್ಕೊಂತೀವೋ ಆವಾಗ ಆರ್ಗ್ಯಾನಿಕ್ ಕಡೆ ಹೋದರೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆ್ಯಕ್ಚುಲಿ ಅದು ಬೆನಿಫಿಟ್ ತೊಗೊಂಡಂಥ ಗ್ರಾಹಕರು ಹೇಳ್ತಕ್ಕಂಥದ್ದು, ನಾವು ಕೂಡ ಬೆನಿಫಿಟ್ ತೊಗೊಂಡಿರತಕ್ಕಂಥ ವ್ಯಕ್ತಿಗಳೇ. ಒಂದು, ನಾವು ನಮ್ಮ ಪೂರ್ವಜರೆಲ್ಲ ಭೂಮಿಯನ್ನು ಒಳ್ಳೆ ಉತ್ತಮವಾದ ಭೂಮಿಯನ್ನು ಬಿಟ್ಟೋಗಿದ್ರು. ನಾವೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ ಪೆಸ್ಟಿಸೈಡ್ಸು ಯೂಸ್ ಮಾಡಿ ಮತ್ತು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ನಾವೆಲ್ಲ ಏನೋ ಭೂಮಿಯನ್ನು ಹಾಳು ಮಾಡ್ತಾಯಿದ್ವಿ. ಭೂಮಿ ಉಳ್ಕೊಂಡಿದ್ರೆ ನಮ್ಮ ಮಕ್ಕಳಿಗೆ ಭೂಮಿಯಲ್ಲಿ ಬೆಳ್ಕೊಂಡು ತಿನ್ನೋಕ್ಕಾರ ಒಂದು ಅವಕಾಶ ಸಿಗುತ್ತೆ, ಇಲ್ಲ ಅಂದರೆ ಅದು ಹಾಳಾಗೋಗುತ್ತೆ. ಕೆಮಿಕಲ್ಗೂ ಆರ್ಗ್ಯಾನಿಕ್ಗೂ ಏನಿಲ್ಲ, ಎಲ್ಲ ತಿನ್ನೋದ್ರಿಂದಲೇ ಬರೋದು. ಆ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಮತ್ತು ರೋಗಗಳು, ಕೀಟಗಳು, ಬಾಧೆಗಳು ಜಾಸ್ತಿ ಆಗಿದೆ. ಇದೆಲ್ಲದ ಕಾರಣ ಕೆಮಿಕಲ್ ಫಾರ್ಮಿಂಗು, ಕೆಮಿಕಲ್ ಅನ್ನೋ ಯೂಸ್ ಮಾಡೋದ್ರಿಂದಲೇ ಇದು ಆಗ್ತಾ ಇರೋದು. ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಇದನ್ನ ಬಳಸ್ತಾ ಇರೋರಿಗೆ, ಬಳಸಿ ಅನುಭವ ಪಡ್ಕೊಂಡ್ರಿಗೆ, ಎರಡನ್ನೂ ಬಳಸಿರೋರಿಗೆ ಅನುಭವ ಬರುತ್ತೆ. ಒಂದನ್ನೇ ಬಳಸ್ಕೊಂಡು ಹೋಗೋದು ಅವನಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಇದೇ ಬೆಸ್ಟ್ ಅಂತ ಅಂದ್ಕೊಂತಾನೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೂ ಅಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಹೋಗ್ಲೂಬಾರ್ದು. ಹಾಗಾಗಿ ಅವ್ರವ್ರ ಇಷ್ಟ. ಆರ್ಗ್ಯಾನಿಕ್ ಯಾಕೆ ಬಳಸಬೇಕು? ಈಗ ನೋಡಿ, ನಾವು ನಮ್ಮ ಪೂರ್ವಜರೆಲ್ಲ ಆರ್ಗ್ಯಾನಿಕಲ್ಲೇ ಮಾಡ್ತಾಯಿದ್ದು. ಆರ್ಗ್ಯಾನಿಕನ್ನು ವರ್ಡ್ ಗೊತ್ತಿರಲಿಲ್ಲ, ನಮ್ಮ ಪಾಡಿ ನಾವು ಏನೋ ಪೂರ್ವಜರು ಮಾಡಿದ್ದ ಕೃಷಿಯನ್ನೇ ನಂಬಿಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆರ್ಗ್ಯಾನಿಕ್ ಅಂತ ಬಂದಿರೋದು ಈಗ ಇತ್ತೀಚೆಗೆ. ಈಗೆಲ್ಲ ಎಲ್ಲರ ಮೇಲೂ ಆರ್ಗ್ಯಾನಿಕ್ ಬ್ರ್ಯಾಂಡ್ ಇದೆ. ಆರ್ಗ್ಯಾನಿಕ್ ಬ್ರ್ಯಾಂಡ್ ಅನ್ನೋದು ಅದೊಂದು ಏನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿಬಿಟ್ಟೈತೆ. ಅದು ಡೇಂಜರೇ. ಆದರೆ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು, ಪಾರಂಪರಿಕ ಕೃಷಿ, ಅದು ದಿ ಬೆಸ್ಟ್ ಕೃಷಿ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಾವು ನಮ್ಮ ಮಕ್ಕಳಿಗೆ ಆ ಮೂಲ ರೂಪದಾಗಿದ್ದಂಥ ಭೂಮಿಯನ್ನು ಬಿಟ್ಟು ಹೋಗ್ತೀವಿ. ಅವರು ಬೆಳ್ಕೊಂಡು ತಿಂತಾರೆ. ಅವರು ಬಿಟ್ಟು ಹೋದರೆ ಇನ್ನೂ ಅವ್ರ ಮಕ್ಕಳು ಮೊಮ್ಮಕ್ಕಳು ಬೆಳ್ಕೊಂತ ತಿಂತ ಹೋಗ್ತಾರೆ. ನಾವೇ ತಿಂದ್ಬಿಟ್ಟು ನಾವೇ ಎಲ್ಲವನ್ನು ಹಾಳು ಮಾಡೋಗ್ಬಿಟ್ರೆ ಅವ್ರು ಏನು ಬೆಳೀತಾರೆ, ಏನು ತಿಂತಾರೆ? ಸುಸ್ಥಿರ ಆಗಲ್ಲ. ಸುಸ್ಥಿರ ಕೃಷಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಪೂರ್ವಜರು ಏನು ಕೊಟ್ಟಿದ್ರು ಕೊಡುಗೆಯನ್ನು ನಾವು ಅದನ್ನ ಬಿಟ್ಟು ಹೋಗಬೇಕು. ನಮ್ಮ ಮಕ್ಕಳಿಗೆ ನಮಗೆ ಬಿಟ್ಟು ಇರಲ್ಲ ಒಳ್ಳೇದನ್ನ, ನಾವು ಬಿಟ್ಟು ಹೋಗಬೇಕು. ಇಲ್ಲ ಏನಾಗುತ್ತೆ, ನಮ್ಮ ಮಕ್ಳಿಗೆ ಕೆಟ್ಟದ್ದು ಬಿಟ್ಟು ಹೋಗ್ತೀವಿ, ನಮ್ಮ ಮಕ್ಳು ಭವಿಷ್ಯನೇ ಇರ್ಲಂಗಾಗುತ್ತೆ. ಈಗ ನೋಡಿ, ನಮ್ಮ ತಾತಂದ್ರಿಗೆ, ನಮ್ಮ ಅಪ್ಪಂದ್ರಿಗೆ 10 ಜನ 15 ಜನ ಮಕ್ಕಳಿದ್ರು. ನಮಗೆಲ್ಲ ಒಬ್ಬೊಬ್ರು ಮಕ್ಕಳು. ನಮ್ಮ ಮಕ್ಕಳಿಗೆ ಮಕ್ಕಳೇ ಆಗಲ್ಲ, ಆ ಥರ ಪೊಸಿಷನ್ ಬಂದುಬಿಟ್ಟಿದ್ದೆ. ತುಂಬ ಕಷ್ಟ ಇದೆ. ಎಲ್ಲರೂ ನೈಸರ್ಗಿಕ ಕೃಷಿ ಮಾಡಿ, ರೈತರಾದರೆ, ಇಲ್ಲಾಂದರೆ ನೈಸರ್ಗಿಕ ಕೃಷಿ ಸಪೋರ್ಟ್ ಮಾಡಿ ಗ್ರಾಹಕರಾದ್ರೆ. ನೈಸರ್ಗಿಕ ಅಂದರೆ ಆರ್ಗ್ಯಾನಿಕ್ ಫಾರ್ಮ್ ಮಾಡಿದ್ರೆ ಲಾಭ ಇದೆಯಾ? ಲಾಭ ನಷ್ಟ ಎಲ್ಲದ್ರಿಗೂ ಐತೆ, ಯಾವುದ್ರಾಗಿಲ್ಲ. ನಮ್ಮ ಇನ್ವಾಲ್ವ್ಮೆಂಟ್ ಅದು ಮುಖ್ಯ. ಅಲ್ಲಿ ಏನೇನೆಲ್ಲ ಸಿಗುತ್ತೆ? ಒಂದೊಂದು ಬೋರ್ಡ್ ತಗೊಂಬಿಡಿ ಸರ್. ಬೋರ್ಡು ನಮ್ಮ, ಯಾಕೆಂದರೆ ತುಂಬ ಪ್ರಾಡಕ್ಟ್ ಇದೆ. ನಾವು ಬರೀ ಎಕ್ಸ್ಪೆರಿಮೆಂಟ್ ಮಾಡೋದೇ ಜಾಸ್ತಿ. ಸುಮಾರು 100ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ನಮಗೆ ಅದೇ ಕೆಲಸ. ಅಶೋಕ್ ಅಂತ, ನೀವೆಲ್ಲಿಂದ ಬರ್ತಾ ಇರೋದು? ನೆಲಮಂಗಲ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಸಾವಯವ ಸಂತೆಯಲ್ಲಿ ಭಾಗವಹಿಸ್ತೀರಾ? ಸೊ ಒಂದು 6ರಿಂದ 8 ವರ್ಷದಿಂದ 6ರಿಂದ 8 ವರ್ಷ ಆಗಿದೆ. ನಿಮ್ಗೆ ಹೆಂಗೆ ಅನ್ಸುತ್ತೆ ನಮ್ಮ ತುಮಕೂರು ಸಂತೆ, ಆರ್ಗ್ಯಾನಿಕ್ ಸಂತೆ? ಪರವಾಗಿಲ್ಲ ಸರ್, ನಾವು ಬೆಳೆದು ತಗೊಂಬರೋದ್ರಿಂದ ನಮಗೂ ಒಂದು ಸ್ವಲ್ಪ ರೆಸ್ಪಾನ್ಸ್ ಕೊಡ್ತಾರೆ ರೈತರಿಗೆ. ಪರವಾಗಿಲ್ಲ. ನೀವು ಅಂದರೆ ನಿಮ್ಮ ಏನೆಲ್ಲ ಬೆಳಿತೀರಾ ನೀವು? ಹೌದು ಸರ್, ಎಲ್ಲ ಆರ್ಗಾನಿಕಲ್ಲೇ ಬೆಳೆಯೋದು. ಎಲ್ಲ ಮಿಶ್ರ ಬೆಳೆ ಮಾಡ್ತೀವಿ. ಫ್ರೂಟ್ಸು, ತರಕಾರಿ, ಆಮೇಲೆ ಸೊಪ್ಪುಗಳು, ಇವೆಲ್ಲ ಮಿಕ್ಸಲ್ಲೇ ಬೆಳೀತೀವಿ. ಎಲ್ಲ ಒಂದೇ ತೋಟದಲ್ಲೇ, ಬೇರೆ ಬೇರೆ ಏನು ಸಪ್ರೇಟ್ ಇಲ್ಲ, ಒಂದೇ ತೋಟದಲ್ಲ ಮಿಕ್ಸಲ್ಲೇ ಬೆಳೆಯೋದು. ಮಿಶ್ರ ಬೆಳೆ ಅಂತಾರಲ್ಲ ಆ ಥರ. ಹೌದು ಸರ್. ಆರ್ಗ್ಯಾನಿಕ್ ಕೆಮಿಕಲ್ ಇರುತ್ತಲ್ಲ, ಮುಖ್ಯ ವ್ಯತ್ಯಾಸ ಏನು ಅಂತ? ಸೊ ವ್ಯತ್ಯಾಸ ಇಲ್ಲೇ ಕಸ್ಟಮರ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಮಲ್ಲಿ ಕೆಲವೆಲ್ಲ ಹುಳ ಬರ್ತಾ ಇದೆ ಅಂತ ಹೇಳ್ತಾರೆ, ಬಟ್ ನಾವು ಕೆಮಿಕಲ್ ಸ್ಪ್ರೇ ಮಾಡಲ್ಲ, ಬಂದೇ ಬರುತ್ತೆ ಅಂತ ಡೈರೆಕ್ಟಾಗಿ ಹೇಳ್ತೀವಿ. ಅವರೇ ಹೇಳ್ತಾರೆ, ಸರ್ ಬಂದಿದ್ರೆ ನೀವು ಇವತ್ತು ಒಂದು ತಗೊಂಡೋಗಿ ಅಂತ ಹೇಳ್ತೀವಿ. ಅದೇ ಅಂಗಡಿಲಾದರೆ ಕೊಡಲ್ಲ. ನಾವು ಬೆಳೆದಿರೋರಾದ್ರೆ ಕೊಡ್ತೀವಿ ರಿಪ್ಲೇಸ್ಮೆಂಟ್. ಅದರಲ್ಲಿ ಅಂಗಡಿಲಾದರೆ ಕೊಡಲ್ಲ. ಅದು ತಂದಿರೋದು ನೀವು ತಗೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲೇನೋ ಡ್ಯಾಮೇಜ್ ಬಂತು ಅಂದ್ರೆ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ, ಏನು ತೊಂದರೆ ಇಲ್ಲ. ನಾವು ಬೆಳೆದಿರೋದ್ರಿಂದ ನಾವೇ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಕಸ್ಟಮರ್ಗಳಿಗೆ ಗೊತ್ತು, ಇಲ್ಲಿ ತಗೊಂಡೋಗಿರೋದನ್ನ ಹುಳ ಇದೆ ಅದಿದೆ ಅಂತ ಹೇಳ್ತಾರೆ. ನಾವು ಕೆಮಿಕಲ್ ಎಲ್ಲಿ ಸ್ಪ್ರೇ ಮಾಡಲ್ವ ಅಲ್ಲಿ ಹುಳ ಬಂದೇ ಬರುತ್ತೆ. ಅದು ಮಾಮೂಲಿ. ಅವು ತಿಂದು ಬಿಟ್ಟು ನಾವು ತಿನ್ನಲೇಬೇಕು. ಮತ್ತು ಈಗ ಸಾವಯವ ರೈತರುಗಳಿಗೆ ನೀವೇನು ಅದನ್ನು ಮಾಡಬೇಕು. ಸತತ ನಾವು ಸ್ಟಾರ್ಟಿಂಗೇ ಮಾಡೋಕೆ ಹೋದರೆ ಏನೂ ಸಿಗೋಲ್ಲ. ಅದು ಮಾಡ್ತಾ ಅವ್ರ ಪ್ರತಿಫಲ ನಮ್ಗೆ. ಸ್ಟಾರ್ಟಿಂಗೇ ಮಾಡಿ ನಾವು ಅದರಲ್ಲೇ ಮಾಡಬೇಕು ಅಂದರೆ ಆಗಲ್ಲ. ಅದು ಬೆಳೀತಾ ನಮಗೆ ಇನ್ನೂ ಇಂಪ್ರೂವ್ ಆದಾಗ ಅದು ಕಸ್ಟಮರು ಜಾಸ್ತಿ ಆಗ್ತಾರೆ.
ಸ್ಟಾರ್ಟಿಂಗಲ್ಲಿ ಕಸ್ಟಮರ್ ಕಮ್ಮಿನೇ ಸಿಗೋದು ನಮಗೆ. ಅದನ್ನು ತಗೊಂಡೋಗಿ ಉಪಯೋಗಿಸಿದಾಗ ಅವ್ರು ಇನ್ನೊಬ್ರಿಗೆ ಹೇಳಿ ಬೇಡಿಕೆ ಬರುತ್ತೆ. ಹಾಗೆ ಇದು ರೇಟ್ ಹೆಂಗಿರುತ್ತೆ ಸರ್ ಏನೋ ಒಂದು ಅದಕ್ಕೂ ಇದಕ್ಕೂ ಒಂದು 10-20 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಸರ್, ಅಷ್ಟೇ ವ್ಯತ್ಯಾಸ. ಹೆಂಗೆ ಗ್ರಾಹಕರು ಹೆಂಗೆ ರೆಸ್ಪಾನ್ಸ್ ಸರ್ ಅದು ಅವ್ರನ್ನ ಕೇಳ್ಬೇಕು ಗ್ರಾಹಕರನ್ನ. ಯಾಕಂದರೆ ನಮ್ಮ ಕಸ್ಟಮರ್ ನಮ್ಗೆ ಗೊತ್ತು, ನಮ್ಮ ಹತ್ರ ತಗೊಂಡೋಗಿರೋರು ನಿಮ್ಮ ಹತ್ರ ಐಟಮ್ ಚೆನ್ನಾಗಿ, ನಮ್ಮ ಹತ್ರ ಐಟಮ್ ಚೆನ್ನಾಗಿದ್ರೆ ಬರೋದು. 10 ರೂಪಾಯಿ ಜಾಸ್ತಿ ಇರೋ ನಮ್ಮ ಹತ್ರ ತಗೊಂಡೋಗ್ತಾರೆ. ಹಂಗೆ ನೀವು ಎಲ್ಲಿ ಇದೆಲ್ಲ ಮಾಡ್ತಾ ಇರೋದು ನೀವು ಆರ್ಗ್ಯಾನಿಕ್ ಆಗಿ? ಸರ್ ನೆಲಮಂಗ್ಲ ತೋಟ ಇದೆ ನಮ್ಮದೇನೆ, 3 ಎಕರೆ ತೋಟ ಇದೆ, ತೋಟದಲ್ಲೇ ಮಾಡ್ತಾ ಇದ್ದೀವಿ. ಓಕೆ ಅಣ್ಣ, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ತುಮಕೂರು ಕುವೆಂಪು ನಗರದಲ್ಲಿ ನಡೆಯುವಂಥ ಆರ್ಗ್ಯಾನಿಕ್ ಸಂತೆ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಮುಖ್ಯವಾಗಿ ಏನು ಅಂತಂದರೆ ಆರ್ಗ್ಯಾನಿಕ್ ಸಂತೆ ಯಾರು ಕಮಿಟಿ ಇದ್ದಾರೋ ಅವ್ರ ಗಮನಕ್ಕೆ ಈ ವಿಚಾರ ನನಗೆ ತಲುಪ್ಸೋಕ್ಕೆ ಇಷ್ಟಪಡ್ತೀನಿ. ಈ ಆರ್ಗ್ಯಾನಿಕ್ ಸಂತೆ ಅಂತಂದರೆ ಪ್ಯೂರ್ ಆರ್ಗ್ಯಾನಿಕ್ ಸಂತೆ ಇದಾಗಿಲ್ಲ. ಏನು ಅಂತಂದರೆ ಕೆಲವರು ಆರ್ಗ್ಯಾನಿಕಲ್ಲಿ ಮಾರೋಂಥ ರೈತರುಗಳಿದ್ದರೆ, ಇನ್ನು ತುಂಬ ಜನ ಏನು ಅಂತಂದರೆ ಏನು ಮಾರ್ಕೆಟಾಗಿ ಕಾಮನಾಗಿ ಸಿಗುತ್ತೋ ಅದೆಲ್ಲವೂ ಕೂಡ ಇಲ್ಲಿ ತಂದು ಮಾರ್ತಾಯಿದ್ದಾರೆ. ಆರ್ಗ್ಯಾನಿಕ್ ಸಂತೆ ಅಂದರೆ ಆರ್ಗ್ಯಾನಿಕ್ ಆಗಿರಬೇಕು. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಯಾವುದು ಆರ್ಗ್ಯಾನಿಕ್ ಇಲ್ವೋ ಅವ್ರಿಗೆ ಅವಕಾಶ ಕೊಡಬೇಡಿ. ಯಾಕೆ ಅಂತಂದರೆ ಅದಕ್ಕೆಲ್ಲ ಬೇರೆ ಅವಕಾಶಗಳಿದೆ. ಜನಗಳು ಪಾಪ ಇಲ್ಲಿ ತುಂಬ ನಂಬರ್ತಾರೆ, ನಮಗೆ ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ, ಆಹಾರಗಳು ಸಿಗುತ್ತೆ, ತರಕಾರಿಗಳು ಹಣ್ಣುಗಳೆಲ್ಲ ಸಿಗುತ್ತೆ ಅಂತ. ಅವ್ರು ಬಂದ್ಬಿಟ್ಟು ಪಾಪ ಎಲ್ಲರೂ ಆರ್ಗ್ಯಾನಿಕ್ ಅಂತಂತಂದು ಅವ್ರಿಗೇನು ಗೊತ್ತಿರುತ್ತೆ ಆರ್ಗ್ಯಾನಿಕ್ ಯಾವುದು ಕೆಮಿಕಲ್ ಯಾವುದು ಅಂತ ಗೊತ್ತಾಗಲ್ವಲ್ಲ. ಅದರಿಂದಾಗಿ ರೈತರ ಹಿತದೃಷ್ಟಿಯಿಂದ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ ನೀವು ಏನು ಮಾಡಬೇಕು ಅಂತಂದರೆ ದಯವಿಟ್ಟು ಆರ್ಗ್ಯಾನಿಕ್ಕಿಗೆ ಅವಕಾಶ ಕೊಡಿ, ಬೇರೆಗೆ ಅವಕಾಶ ಕೊಡೋಕೆ ಹೋಗ್ಬಿಡಿ. ಯಾಕೆಂದರೆ ಬೇರೆ ಬೇರೆ ಅವಕಾಶಗಳಿದೆ. ಮತ್ತು ಇನ್ನೊಂದೇನು ಅಂತಂದರೆ ಈ ಆರ್ಗ್ಯಾನಿಕ್ ಸಂತೆ ಇಲ್ಲಿ ಏನು ನಡೆಯುತ್ತೋ ಇಲ್ಲೆಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲಿ ಗ್ರಾಹಕರಿಗೂ ತೊಂದರೆ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಏನು ಅಂತಂದರೆ ಕಮಿಟಿ ಮೆಂಬರ್ಸು ಮತ್ತು ಟ್ರಾಫಿಕ್ ಪೊಲೀಸು ಸ್ವಲ್ಪ ಗಮನ ತಗೊಂಡು ಸ್ವಲ್ಪ ಟ್ರಾಫಿಕ್ ಫ್ರೀ ಮಾಡಿಸ್ಕೊಡೋಕ್ಕೆ ಅವಕಾಶ ಮಾಡೋಂಗೆ ಕೊಡಿ. ಒಟ್ಟಾರೆ ಏನು ಅಂತಂದರೆ ಚೆನ್ನಾಗಿದೆ ಆರ್ಗ್ಯಾನಿಕ್ ಸಂತೆ. ಬಟ್ ಮುಖ್ಯವಾಗಿ ಏನು ಅಂತಂದರೆ ಒಂದಷ್ಟು ಈ ಹೇಳಿದಂಥ ವಿಚಾರಗಳೆಲ್ಲ ಬದಲಾಗಬೇಕು. ಆವಾಗ ಏನಂತಂದರೆ ಬೆಳೆದಿರೋ ರೈತರಿಗೂ ಕೂಡ ಒಂದು ಬೆಲೆ ಸಿಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಏನು ಅಂತಂದರೆ ಕೆಮಿಕಲರು 60 ರೂಪಾಯಿಗೆ ಏನೋ ಒಂದು ಹಣ್ಣು ಮಾಡ್ತಾಯಿದ್ದಾರೆ ಅಂತಂದರೆ ಆರ್ಗ್ಯಾನಿಕ್ ಅದು ರೇಟ್ ಆಗಿರುತ್ತೆ 80 ರೂಪಾಯಿ ಇರುತ್ತೆ. ಆಮೇಲೆ ಏನು ಮಾಡ್ತಾರೆ ತಗೊಂಡವರು ಅಲ್ಲ 60 ರೂಪಾಯಿ ಮಾಡ್ತಾರೆ, ನೀವು ಯಾಕೆ 80 ರೂಪಾಯಿ ಮಾಡ್ತೀರಿ ಅಂದಾಗ ಅಲ್ಲಿ ನಿಜವಾಗ್ಲೂ ಕೂಡ ರೈತನಿಗೆ ಏನಂದರೆ ಅನಾನುಕೂಲ ಆಗುತ್ತೆ. ಅದರಲ್ಲೂ ಆರ್ಗ್ಯಾನಿಕ್ ಬೆಳೆದಿರೋಂಥ ರೈತನಿಗೆ ಅದಕ್ಕೆ ಬೆಲೆನೇ ಇಲ್ದಂಗೆ ಆಗುತ್ತೆ. ದಯವಿಟ್ಟು ಇದು ಬದಲಾಗಬೇಕು. ಬದಲಾಯಿಸಿ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಜವಾಗ್ಲೂ ಕೂಡ ಆರ್ಗ್ಯಾನಿಕ್ ಸಾವಯವ ಗ್ರಾಹಕರನ್ನ ತಲುಪೋಕ್ಕೆ ಸಾಧ್ಯ ಆಗುತ್ತೆ, ರೈತನಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದನ್ನು ಗಮನ ವಹಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ತುಮಕೂರು ಆರ್ಗ್ಯಾನಿಕ್ ಸಂತೆ ಯಾವ ಥರ ನಡೆಯುತ್ತೆ ಅಂತೇಳಿ. ನೀವು ಯಾರಾದರೂ ಸಂತೆಗೆ ಬರಬೇಕು ಅಂತಂದರೆ ಇಲ್ಲೇ ತುಮಕೂರು ಯೂನಿವರ್ಸಿಟಿ ಅಂದರೆ ಪಕ್ಕದ ರೋಡಲ್ಲೇ ಕುವೆಂಪು ನಗರ ಅಂತ ರೋಡಲ್ಲಿದೆ. ನೀವು ಬನ್ನಿ, ನಿಮಗೆ ಬೇಕಾದ ಸೊಪ್ಪು ತರಕಾರಿಗಳು ಅಂದರೆ ನಮ್ಮ ಪ್ರತಿನಿತ್ಯ ದಿನ ಬಳಕೆ ಏನೆಲ್ಲ ಬೇಕೋ ಆ ವಸ್ತುಗಳೆಲ್ಲ ನಮ್ಮ ಈ ಕುವೆಂಪು ನಗರ ಆರ್ಗ್ಯಾನಿಕ್ ಸಂತೆ ಒಳಗೆ ಸಿಗುತ್ತೆ. ಮತ್ತು ಮುಖ್ಯವಾಗಿ ಇನ್ನೊಂದು ಏನು ವಿಚಾರ ಅಂತಂದರೆ ಈಗ ತುಂಬ ಜನ ಏನು ಅಂತಂದರೆ ರೈತರುಗಳು ಆರ್ಗ್ಯಾನಿಕ್ಕಾಗಿ ಬೆಳೀತಾ ಇರ್ತೀರ. ನಿಮಗೆ ಮಾರ್ಕೆಟಿಂಗು ಅಂದರೆ ಕೆಲವೊಂದು ಟೈಮ್ ಅದು ಮೇನ್ ಇರದೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತಿರ್ತೀವಿ. ನಾನು ಹೇಳ್ತೀನಿ, ಆ ರೈತರುಗಳು ಯಾರಾದರೂ ಆರ್ಗ್ಯಾನಿಕ್ಕು ನ್ಯಾಚುರಲ್ ಈ ಥರನ ನೀವೇನೇನು ಬೆಳೆದಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ತುಮಕೂರಿಗೆ ಬನ್ನಿ. ಇಲ್ಲೇನು ಅಂತಂದರೆ ಒಳ್ಳೆ ನಿಮಗೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ನಾನು ಕಣ್ಣಾಗಿ ನೋಡಿದ್ದೀನಿ. ದಯವಿಟ್ಟು ಏನು ಅಂತಂದರೆ ರೈತರುಗಳು ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಆರ್ಗ್ಯಾನಿಕ್ ಯಾರು ಬೆಳೀತಾ ಇದ್ದೀರೋ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಯಾರು ಮಾಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ತುಮಕೂರಿಗೆ ಬನ್ನಿ. ನೀವು ಆರಾಮ ಮಾರ್ಕೆಟಿಂಗ್ ಮಾಡ್ಬೋದು, ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಅಗತ್ಯ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.